ಅವರಾಗ್ಲಿ ಉಮಾಶ್ರೀ ಅವರು ಒತ್ತಾಯ ಮಾಡ್ಯಾರು, ಹೇಳ್ಯಾರು ನಿಮ್ಮ ತಾಲೂಕಾ ಘೋಷಣೆ ಮಾಡ್ತೀವಿ, ಒಂದೇ ಆಡ ಮಾಡಕ್ ಬರಂಗಿಲ್ಲ, ಮಾಡುವಾಗ ಮಾಡ್ತೀವಿ. ಜಿಲ್ಲಾ ಮತ್ತು ತಾಲೂಕು ರಚನೆ ಮಾಡೋರದಿ ನಾವು ಶೀಘ್ರದಾಗ ಮಾಡುವಾಗ ನೀವು ಮಾಲಿಕ್ಪುರನ ತಾಲೂಕಾ ಮಾಡಿದ್ವಿ ಅಂತ ಸರ್ಕಾರ ಏನು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಹೇಳ್ಯಾರು. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಟೈಮ್ ಕೊಡ್ರಿ, ನಾವು ಮಾಡುವಾಗ ಮಾಲಿಕ್ಪುರ ತಾಲೂಕು ಘೋಷಣೆ ಮಾಡ್ತೀವಿ, ಒಂದೇ ಆಡ ಮಾಡಕ್ ಬರ್ದಿಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲಿವರೆಗೆ ನಡೆದದ. ಈಗ 3 ವರ್ಷ ಆತ ಏನ್ರಿ, ಅದಕ್ಕೆ 3 ವರ್ಷ ತಡದಿದ್ವಿ ನಾವು. ಈಗ ಇಂದ ನಾಳೆ ಹಾಕೈತಿ ತಾಲೂಕು ಘೋಷಣೆ ಮಾಡಾಗ ಮಾಡ್ತಾರಂತ ಹೇಳಿ. ಯಾಕಂದ್ರೆ ಒಂದೇ ಆಡ ಮಾಡಾಕಂದ್ರೆ ಎಲ್ಲಾರು ಹುಯ್ಯ ಅಂತ ಎದ್ದು ಬಿಡ್ತಾರೆ. ಇಡೀ ರಾಜ್ಯ ತುಂಬ ದಿವಸ ಒಂದೊಂದು ತಾಲೂಕ ಮಾಡ್ಕೊತ ಕುಂಡ್ರ ಅಂದ್ರೆ ಅವ್ರಿಗೆ ಹಂಗಿರಂಗಿಲ್ಲ. ಸರ್ಕಾರ ಒಮ್ಮೆ ಆದೇಶ ಮಾಡೋದಿರ್ತೈತಿ, ಎಲ್ಲ ಕೂಡಿಸಿ ಒಮ್ಮೆ ಮಾಡ್ತೈತಿ. ಅದಕ್ಕೆ ದಯಮಾಡಿ ನಾವು ಶಾಂತ ರೀತಿಯಿಂದ ಒಂದು ಇದನ್ನು ಕೈಗೊಳ್ಬೇಕು. ಈಗ ನಾವು ಮಾಡಿದ್ವಿ ಎತ್ತಿನ ಗಾಡಿ ಚಳವಳಿ ಮಾಡಿದ್ವಿ, ಬರ್ಕಲ್ ಚಳವಳಿ. ಈಗ ಹಿಂದೆ ಮಾನ್ಯ ರಥ ರೊಕ್ಕ ಮಾಡಿದ್ವಿ. ಎಲ್ಲಕ್ಕೂ ಪೊಲೀಸ್ನವರು ಡಿ ಸಿ ಅವರು ಸ್ಪಂದ್ಸ್ಯಾರ, ಅದೇ ರೀತಿ ಸರ್ಕಾರ ಸ್ಪಂದಿಸೈತಿ. ಆದ್ರೆ ಒಮ್ಮೆ ಒಂದೊಂದು ಮಾಡಕ್ ಬರೋದಿಲ್ಲ. ಪತ್ರಿಕಾ ವರದಿಗಾರ ಸಹಿತ ಯಾವತ್ತು ನಮ್ಮ ಸುದ್ದಿ ಬರ್ಕೋತದಾರ, ಪೇಪರ್ ತುಂಬ ಬರ್ತಾವ್ರಿ. ಹೌದು, ಮಾನ್ಯ ನಮ್ಮ CM ಅವ್ರಿಗಾಗಲಿ, ಉಪ ಮುಖ್ಯಮಂತ್ರಿಗಾಗಲಿ ಮತ್ತು ಕಂದಾಯ ಸಚಿವರಿಗೆ ಸಹಿತ ನದಕಲಿ ಉಸ್ತುವಾರಿ ಸಚಿವರಿಗೂ ಇದು ತಲುಪಲಿ ಅನ್ನೋ ಸಲುವಾಗಿ ಸಾಕಷ್ಟು ವರದಿಗಳು ಹೋಗ್ಯಾವು, ಎಲ್ಲ ಆಗ್ಯಾವು. ಈಗ ತಾಲೂಕಾ ಘೋಷಣೆ ಆಕೈತಿ, ಆಗೋದು ಸ್ವಲ್ಪ. ಈಗ ನಾಳೆ ಡಿಸೆಂಬರ್ ಒಳಗೆ ಕೇಂದ್ರ ಸರ್ಕಾರ ಏನು ಆದೇಶ ಮಾಡಿದ್ವಿ, ಡಿಸೆಂಬರ್ ಒಳಗೆ ಯಾವ ತಾಲೂಕಾಗಲಿ ಜಿಲ್ಲೆ ಆಗಲಿ ಮಾಡ್ಕೊಂಡಿದ್ರೆ ಈಗ ಮಾಡ್ಕೊರಿ. ಮುಂದಿನ ಹೊಸ ಜನಗಣತಿ 2025-26 ಆಕತ್ರಿ, ಅವು ಆಗೋದ್ರಾಗ ಮಾಡ್ಕೊರಿ ಅಂತ ಕೇಂದ್ರದ ಆದೇಶ ಆಗಿತ್ತು. ಅದಕ್ಕೆ ನಮ್ದು ಅದ್ರೊಳಗೆ ಆಕೈತಿ ಅನ್ನೋ ಆಸೆಯಲ್ಲಿ ನಾವು ಹೋರಾಟ ಮಾಡಾಕ್ತಿದೀವಿ. ಎಲ್ಲರೂ ಸಮಾಧಾನದೇ ಇರ್ಬೇಕು, ಗಡ್ಬಡ್ ಮಾಡಬೇಡ್ರಿ. ಈಗ ನಾವು ತಿಂಗಳಾತ್ರಿ ಓಡಾಡಿ ಇಷ್ಟು ಮಂದಿ ಕೊಡ್ಸಿದ್ರು, ಇಷ್ಟು ಎತ್ತ ಹೊಡಿ ಕೊಡ್ಸಿದ್ರು, ಇದು ಬಂದು ಯಾವೊಬ್ಬ ಕುಡಕ್ ಬಂದು ಹಂಗೆ ಮಾತಾಡಬಾರ್ದು. ಅದಕ್ಕೆ ಎಲ್ಲರೂ ಸ್ಪಂದಿಸ್ಬೇಕು, ಸಹಕಾರ ಕೊಡಬೇಕು. ಮಾನ್ಯ DC ಅವರ ಈಗ ನಮ್ಮ ಹೋರಾಟಗಾರದಕ್ಕೆ ಏನು ಹೇಳ್ಯಾರಲ್ಲ, TP ಕೊಡೋದು, ಅದಕ್ಕೆ DC ಸಾಹೇಬ್ರಿಗೆ ಏನು ಹೇಳ್ತಾರೋ ಅದನ್ನಂತೆ ನಾವು ನಡೀನ ಹೇಳಿ ಮಾತು ನಿಂಗಪ್ಪ ಅಳಿಕೆ ಅವ್ರಿಗೆ ಅದು ಎಲ್ಲನಗೌಡರು ಇದ್ರ ಬದಲು ಹೇಳ್ತಾರ. ನಂದೊಂದು ವಿನಂತಿ, ನಿಮ್ಮ ಒಳ್ಳೆ ಫೋನ್ ಹಚ್ಕೊಳಂಗ್ ಮಾಡ್ಬೇಡ್ರಿ. ಏನಾಯ್ತು ಅಂತೇಳಿ ಈಗ ಬಂದಾಗ ಪೋಸ್ ಕೊಡ್ತೀರಿ, ಹಿಂದಾಗಿ ನಾವು ಫೋನ್ ಹಚ್ಚುವಾಗ ಮಾತಾಡೋದು ಬಿಟ್ಟಿದ್ರೆ ಹೇಳ್ತೀನಿ. ಕ್ಷೇತ್ರಾಧಿಪತಿ ಮಾಲಿಂಗೇಶ್ವರ ಪಾದಗಳಿಗೆ ಮಡ್ಪಟ್ಟು ಇಲ್ಲಿ ಬಂದಂತ ಎಲ್ಲ ಅಧಿಕಾರಿಗಳೇ ಮತ್ತು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರೇ, ಎಲ್ಲ ಹಿರಿಯರೇ ನಮಸ್ಕಾರನ ಹೇಳುತ್ತಾ, ಇವತ್ತಿನ ದಿವಸ ಈಗಾಗಲೇ ಎಲ್ಲರೂ ಹೇಳಿದ್ರೆ ಈಗಾಗಲೇ ಒಂದು ಲೆಟರ್ ಬೇಕಂತಿದ್ರು ಕೊಟ್ಟಾರ. ಇನ್ನ ಭಾಳ ನಾವು ಹೋರಾಟ ಮಾಡ್ಕೊಂಡು ಕುಂದ್ರೊಳಗೆ ಅರ್ತಿಲ್ಲ. ಈಗ ನಮ್ಗೇನು ನಾವು ಇನ್ನು ಅಟ್ರು ಕೂಡ ಪ್ರೊಸೀಜರ್ ಚಾಲು ಮಾಡ್ಬೇಕು. ಮುಂದೆ ನಮ್ಮ CM ಅವ್ರ ಕಡೆ ನಮಗೆ ಟೈಮ್ ಕೊಡ್ಸಿರಂದ್ರ CM ಅವ್ರ ಜೊತೆ ಮಾನ್ಯ ನೋಡ್ರಿ ಒಂದ್ ನಿಮಿಷ ತಡ್ರಿ ಏನ ಈಗ ನಾನೋ ಜವಾಬ್ದಾರಿ ಹೊರ್ತನು, ಎಲ್ಲನಗೌಡರು ಹೊರ್ತಾರೋ, ಹೋಗಿ ತಿಮ್ಮಾಪುರ ಸಾಹೇಬ್ರ ಕಡೆ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಅವ್ರ ಕಡೆ ಈ ಅಧಿವೇಶನ ಒಳಗೆ ಟೈಮ್ ಕೊಡಿಸ್ತು, ಈ ಹೋರಾಟ ಮುಗಿಸ್ಬೇಕಂತೇಳಿ ನಿಮ್ಮಲ್ಲಿ ಎಲ್ಲರಿಗೂ ಕಳಕಳಿಂದ ಕೇಳ್ಕೊತೀವಿ. ಈಗ ನಾವು ತಿಂಗಳದಿಂದ ನೋಡ್ರಿ ಸಾಹೇಬ್ರ, ತಿಂಗಳದಿಂದ ತಿರುಗಾಡಿ ಎಲ್ಲ ರೈತರಿಗೆ ಹೇಳಿ ಈ ಹೋರಾಟ ಹಮ್ಮಿಕೊಂಡದ್ದೈತಿ. ಈಗ ಮಾಡಾಕ್ತದ ತಾಲೂಕು ಸಲುವಾಗಿ ಮತ್ತದ ಸಲುವಾಗಿ ಅಲ್ಲ, ಸ್ವಲ್ಪ ಶಾಂತಲೇ ಇರ್ರಿ ಎಲ್ಲರೂ. ಈಗ ಈಗಂತ ಮಾನ್ಯ DC ಅವರೇ, ಮಾನ್ಯ SP ಅವರೇ ಹಾಗೂ ಇನ್ನುಳಿದ ಪೊಲೀಸ್ ಅಧಿಕಾರಿಗಳೇ ಮತ್ತು ಎಲ್ಲ ಕಂದಾಯ ಇಲಾಖೆ ಎಲ್ಲ ನಮ್ಮ ಹಿರಿಯರೇ ಮತ್ತು ಆಫೀಸರ್ ಹಾಗೂ ನಮ್ಮ ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳೇ ಮತ್ತು ಈ ಹೋರಾಟಕ್ಕಾಗಿ ಆಗಮಿಸಿದಂಥ ಪಕ್ಷಾತೀತ ಜಾತ್ಯತೀತವಾಗಿ ಬಂದಂಥ ಎಲ್ಲ ನೇಕಾರರೇ, ರೈತರೇ, ಕೂಲಿ ಕಾರ್ಮಿಕರೇ, ಸ್ನೇಹಿತರೇ ಎಲ್ಲರಿಗೂ ಒಂದು ನಮ್ಮ ಹೋರಾಟ ಸಮಿತಿಯಿಂದ ಒಂದು ಒಂದನೇ ಹೇಳಿ, ಇವತ್ತು ದಿವಸ ಈಗ ನಾವು ಮಾಡಿದ್ದು ಹೋರಾಟ ಎದಕ್ಕಪ್ಪ, ತಾಲೂಕು ಆಗಲಿ ಅಂತ ಹೇಳಿ ಮಾಡಿದೆವು. ತಾಲೂಕು ಆಗ್ಬೇಕಾದ್ರೆ ನಾವು ಏನೇನು ಬೇಕು ಏನೇನು ಬೇಡ ಅನ್ನೋದು ಆಫೀಸರ್ಗೆ ನಮ್ಮ ಹೋರಾಟಗಾರರಿಗೆ ಗುರುತಿರ್ತೈತಿ. ಅವ್ನು ಮಾಡ್ತಾರೋ ಮಾಡೋತಾನೆ ಸ್ವಲ್ಪ ಸಮಾಧಾನ. ಯಾಕಂದ್ರೆ ಒಂದೇ ದಿನದಾಗ ಆರ್ಡರ್ ಆಗಿ ಒಂದೇ ಬಾವಣೆ ತಾಲೂಕ ಬರಂಗಿಲ್ಲ. ಮೊನ್ನೆ ಗೌಡ್ರಿಗೆ ಒತ್ತಡ ಹಾಕಿದ್ವಿ. ಗೌಡ್ರ ನಾವು ನಿಮಗೆ ಅಧ್ಯಕ್ಷ ಅನ್ನಂಗಿಲ್ಲ, ಅಧ್ಯಕ್ಷರು ಮಾಜಿ ಆಗ್ತದ, ಗೌಡ್ರು ಶಾಶ್ವತವಾಗಿ ಉಳಿತದ, ನಮ್ಮ ಗೌಡ್ರಾಗೆ ಉಳಿದ ಅಂತೇಳಿ ಮಾತು ಕೊಟ್ಟಿದ್ವಿ. ಇದನ್ನ ಬೇಡಿಕೆ ಇಟ್ಟಿದ್ವಿ ನಾವು ಹಿಂಗೆ ಹೇಳಿದ್ವಿ ಅಂತಿದ್ವಿಲ್ರಿ. ಅದಕ್ಕೆ ಈಗ ಗೌಡ್ರಾಗೆ ಬಂದಾದ ನಿಮ್ಮ ಮುಂದೆ ಆ ಕೊಟ್ಟ ಮಾತನ್ನ ಉಳಿಸ್ಕೊಂಡೇವಿ, ಅದನ್ನೂ ಒಂದು ಉಳಿಸ್ಕೊಂತೀವಿ ಅಂತ ಅದು ಬಾಯ್ಲೇನೆ ಹೇಳ್ತದೆ. ಅದಕ್ಕೆ ಕೇಳಿ ಈಗ ಮೊನ್ನೆ 15 ದಿನದಿಂದ ಮಾತು ಕೊಟ್ಟಿದ್ದು, ಲೆಟರ್ ಕೊಟ್ಟಿದ್ದು ಅಂತ ದೊಡ್ಡಪನಾಥ ಗುಡಿಯಾಗ ಕೊಟ್ಟಿದ್ದು, ಹೈವೇ ಕೊಟ್ಟಿದ್ದು. ಈಗ ಅಧಿವೇಶನ ಮಾಡೋದು ನಿಮ್ಮನ್ನು ಕರ್ಕೊಂಡು ಹೋಗೋದು ಜವಾಬ್ದಾರಿ. ಕರ್ಕೊಂಡೋಗಿ ನಾವು ಭೇಟಿ ಮಾಡ್ತೀವಿ, CM ಅವ್ರಿಗೆ ಭೇಟಿ ಮಾಡ್ತೀವಿ, ಲೆಟರ್ ಕೊಡ್ತೀವಿ.
ಗಾಡಿಯವರೆಲ್ಲರೂ ಶಾಂತ ರೀತಿಯಿಂದ ಸಮಾಧಾನದಿಂದ ಹೋಗ್ಬೇಕು. ಅವರು ಪ್ರಸಾದ ವ್ಯವಸ್ಥೆ ಇಟ್ಕೊಳ್ಳಿ ನಿಂತ ಅಂಗಡಿಕಾರರು ಅಲ್ಲಿ ಅಂಗಡಿ ಮುಂದೆ ನಿಂತಿರ್ತಾರೆ. ತಾಲೂಕು ಹೋರಾಟದ ಪ್ರತಿಭಟನೆ ಒಳಗೆ ಭಾಗವಹಿಸಿದ್ರು ದಯಮಾಡಿ. ಈಗ ನೋಡೋಣ.